ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಈ ಹೋರಾಟಕ್ಕೆ ನಾವಿಲ್ಲೇ ಅಂತ್ಯ ಹಾಡ್ತೀವಿ. ನಿಮ್ ಲಾಟಿಗೆ ಈ ಹೋರಾಟ ನಿಂತ್ಕೊಳ್ಳೋದಿಲ್ಲ, ತಡಿಯಕ್ಕಾಗೋದು ಇಲ್ಲ. ಬಿಟ್ಟಿ ಸಲಹೆ ಕೊಡ್ತಿದ್ದೀನಿ. ಇದು ನಮ್ಮ ಹಕ್ಕಿಗಾಗಿ ಹೋರಾಟ. ಇವತ್ತು ಭೀಮಾ ಬಂದಿದ್ದಾನೆ, ಅವನ ಹಿಂದೆ ರಮಾನು ಬಂದಿದ್ದಾಳೆ, ಇವ್ರ ಹಿಂದೆ ರಾಮ್ಜಿ ಸಕ್ವಲ್ ಕೂಡ ಬಂದಿದ್ದಾನೆ. ಹೀಗೆ ಮುಂದೆ ಮುಂದೆ ನಮ್ಮ ಹಿಂದೆ ಸಾವಿರಾರು ಜನ ಕೂಡ ಬರ್ತಾರೆ. ನಮ್ಮನ್ನ ಇಲ್ಲಿಂದ ಓಡಿಸ್ಬೇಕಂತ ಕನ್ಸು ಕಾಣ್ತಿದ್ದೀರಾ? ನಮ್ಮ ಜಮೀನು ಕಿತ್ಕೊಳ್ತೀರಾ ನೀವು? ಹಕ್ಕಿಗಾಗಿ ಸಮಾಜನೇ ಎದುರಾಕೊಳ್ತೀರಾ ನೀವು? ಇಲ್ಲ ಸಾಹೇಬ್ರೆ, ನಾವು ನಿಮ್ಮ ಥರ ಆಗೋದಕ್ಕೆ ನಿಮ್ಮ ಹತ್ರ ಬರ್ತಾ ಇರೋದು. ಅದಕ್ಕಾಗಿ ಈ ಹೋರಾಟ ಇಲ್ಲ. ನಾವು ಶ್ರೇಷ್ಠ ಅನ್ನಿಸ್ಕೊಳ್ಳೋಕ್ಕೋ ಅಥವಾ ನಿಮ್ಮನ್ನ ಕೀಳು ಅನ್ಸೋದಕ್ಕೂ ಅಲ್ಲ. ಈ ಹೋರಾಟ ಸಮಾನತೆಗೋಸ್ಕರ. ಅದಕ್ಕೆ ನಾವು ಸಂಘರ್ಷ ಮಾಡ್ತಿರೋದು. ನೀವಿಲ್ಲಿ ಆರಾಮಾಗಿ ಕೂತ್ಕೊಂಡು ಪೇಪರ್ ಓದಿ. ನಾವೇ ನಿಮಗೆ ತೊಂದರೆ ಕೊಡೋದಿಲ್ಲ. ನಿಮ್ಮ ನಂಬಿಕೆನ ನಾವು ಗೌರವಿಸ್ತೀವಿ. ಆದರೆ ಹೌದು, ನಮ್ಮ ಗುರಿ ಕಡೆಗೆ ಹೆಜ್ಜೆ ಇಡೋದನ್ನ ನಾವು ನಿಲ್ಲಿಸೋದಿಲ್ಲ. ನೋಡೋಣ ಅದೇನ್ ಮಾಡ್ತೀವೋ ಅಂತ. ರಮಾ, ನಮ್ಗೀಗೊಂದು ಕಾಗದ, ಗೋಂದು ಅದನ್ನ ಅಂಟಿಸೋದಕ್ಕೆ ಫಲಕದ ಥರ ಏನಾದರೂ ಬೇಕು ಅಷ್ಟೆ. ಆಗ್ಲಿ. ಅರೆ ಭೀಮ್ರಾವ್, ಏನ್ ಬರೀತಾ ಇದ್ಯಾ? ಅಲ್ಲಪ್ಪ, ಕ್ರಮೇಣ ನನ್ನ ಪ್ರಶ್ನೆನ ಜನರ ಮುಂದೆ ಇಡ್ತೀನಿ. ಮತ್ತು ಯಾವತ್ತು ಇದನ್ನು ಸಮಾಜದ ಮುಂದೆ ಇಡ್ತೀನೋ, 10ರಲ್ಲಿ ಒಬ್ಬರಾದರೂ ಇದನ್ನು ಓದಿ ಇದ್ರ ಬಗ್ಗೆ ಯೋಚಿಸ್ತಾರೆ. ಯೋಚನೆ ಮಾಡಿದ್ರು ನಾನು ನನ್ನ ಕೆಲಸದ ವಿಷಯದಲ್ಲಿ ಗೆದ್ದ ಹಾಗೆ ಅಂತ ಲೆಕ್ಕ. ಆ ಭೀಮರಾವ್ ಸುಮ್ಮನೆ ಕೂರೋನಲ್ಲ, ತುಂಬ ಚಾಣಾಕ್ಷ ಅವನು. ತಲೆ ಓಡಿಸ್ತಾನೇ ಇರ್ತಾನೆ. ನೀವು ಅವತ್ತೇ ಹೇಳಿದ ಹಾಗೆ ನನಗೂ ಅನಿಸುತ್ತೆ, ನಾವು ಏನೇ ಷಡ್ಯಂತ್ರ ಮಾಡಿದ್ರೂ
ಮೊದಲೇ ತಿಳ್ಕೊಳ್ಳೋಷ್ಟು ಬುದ್ಧಿವಂತ. ಅದಕ್ಕೆ ಪ್ರತಿ ಸಲಾನೂ ಅವನು ನಮ್ಮ ವಿರುದ್ಧ ಗೆಲ್ತಾನೆ ಇರೋದು. ಅದಕ್ಕೆ ನಾವು ಸೋಲ್ತಾ ಇರೋದು. ನೀವು ಹೇಳ್ತಿರೋದು ಸರಿ. ಅಪ್ಪ, ನಂಗೂ ಹಾಗೆ ಅನಿಸ್ತಿದೆ. ಅವನ್ ಕಣ್ಣಲ್ಲಿ ನೋಡಿದ್ರ ಎಷ್ಟು ಆತ್ಮವಿಶ್ವಾಸ ಇತ್ತು ಅಂತ. ನಾನು ಮತ್ತೆ ಇದೇ ಆಫೀಸಿಗೆ ಬರ್ತೀನಿ ಅಂತಾನೆ. ಏನಾದ್ರೂ ಒಂದು ಉಪಾಯ ಮಾಡೇ ಮಾಡ್ತಾನಪ್ಪ ಅವನು. ಅದೇನು ಅಂತ ನಮ್ಗೆ ತಿಳಿಯಲ್ಲ ಅಷ್ಟೇ. ಮುಚ್ಚಬಾಯ್, ನಿನ್ ಏನಾದ್ರೂ ಯೋಗ್ಯತೆ ಇದೆಯಾ ಯೋಚನೆ ಮಾಡಕ್ಕೆ? ಸುಮ್ನೆ ಬಾಯ್ ಮಾತಲ್ಲಿ ಬೆದರಿಕೆ ಹಾಕ್ತಾನವನು, ಇನ್ನೇನು ಇಲ್ಲ. ಅವನು ಗೊಡ್ಡ ಬೆದರಿಕೆನೆ ನಮಗ್ ಬೆಟ್ಟದ ಥರ ಕಾಡ್ತಿರೋದು. ಅವನ್ನ ಅಷ್ಟು ಸುಲಭವಾಗಿ ತಗೋಬಾರ್ದು. ಏನಾಗಿದೆ ಮ್ಯಾನೇಜರ್ ಸಾಹೇಬ್ರೆ ನಿಮ್ಗೆ? ದೊಡ್ಡ ಜಾತಿಯವರಾಗಿ ಆ ಕೀಳ್ ಜಾತಿ ಭೀಮ್ರಾವ್ ನೋಡಿ ಹೆದರ್ತೀರಾ? ಅದೆಷ್ಟು ತಲೆ ಓಡ್ಸೋಕ್ ಸಾಧ್ಯನ ಓಡಿಸ್ಲಿ, ಆದ್ರೆ ಇಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ, ಅವ್ನು ಏನೇ ಮಾಡಿದ್ರು, ಏನೇ ಯೋಚನೆ ಮಾಡಿದ್ರು, ಅವನ ಎಲ್ಲ ಅಸ್ತ್ರಕ್ಕೂ ಪ್ರತಿ ಅಸ್ತ್ರ ಇದೆ ನನ್ನ ಹತ್ರ. ಮೇಘನಾಥ್ ನಾನು, ಮೇಘನಾಥ್. ಅಪ್ಪ, ಏನ್ ಯೋಚನೆ ಮಾಡ್ತಿದ್ದೀರಾ? ಸಮಯ ಬಂದಾಗ ಎಲ್ಲ ಹೇಳ್ತೀನಿ ನಿನ್ಗೆ. ಸದ್ಯಕ್ಕೆ ನೀವಿಬ್ರು ಇಷ್ಟನ್ನು ಮಾತ್ರ ತಿಳ್ಕೊಳ್ಳಿ, ನೀವೂನು ಆ ಭೀಮ್ರಾವ್ನ ನಾವೆಲ್ಲರೂ ಸೇರ್ಕೊಂಡು ಈ ಕಚೇರಿ ಹೊಸಲು ಕೂಡ ದಾಟೋಗ್ಬಿಡಬಾರ್ದು. ಅದಕ್ಕಾಗಿ ನಾವ್ ಏನ್ ಬೇಕಾದ್ರೂ ಮಾಡಿದ್ರು ಸರಿನೇ. ಸರಿ, ಆ ಕಾಲ ಬರೋವರೆಗೂ ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ. ನಿಮ್ಮ ಪತ್ರಿಕೆ ಯಜಮಾನರಿಂದ ಹಿಡಿದು ಇಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ಕೂಲಿಯವ್ರಿಗೂ ಹೇಳಿಟ್ಟಿರಿ, ಆ ಭೀಮ್ರಾವ್ ಇಡೋ ಪ್ರತಿಯೊಂದು ಹೆಜ್ಜೆ ಮೇಲೂ ಕಣ್ಣಿಟ್ಟಿರಿ ಅಂತ. ಅವನ್ಗೊಂದ್ ಗತಿ ಹೇಗ್ ಕಾಣಿಸ್ಬೇಕು ಅಂತ ನಾನ್ ನೋಡ್ಕೋತೀನಿ. ಹಂತ ಹಂತವಾಗಿ ನನ್ನ ಪ್ರಶ್ನೆನ ಜನರ ಮುಂದೆ ಇಡ್ತೀನಿ. ನನ್ನ ಪ್ರಶ್ನೆನ ಸಮಾಜದ ಮುಂದೆ ಇಟ್ಟು ಇದೇ ಸಮಾಜ ಅದನ್ನ ಓದಿ ಅದ್ರ ಬಗ್ಗೆ ಯೋಚಿಸೋ ಥರ ಮಾಡ್ತೀನಿ. ಒಂದ್ಸಲ ಯೋಚಿಸಿದ್ರೆ ನನ್ನ ಕೆಲಸನ ಮತ್ತೆ ಪಡೆಯೋದಕ್ಕೆ ಒಂದು ದಾರಿ ಕಂಡ್ಕೋಬೋದು ನಾನು. ಏನಂದೆ? ನಮಸ್ತೆ. ನಮಸ್ತೆ. ನಾವು ನೋಡಕ್ ಬಂದಿದ್ದೀವಿ ನೀನಿಲ್ಲಿ ಏನು ಬರ್ದಿದ್ಯಾ ಅಂತ. ಓಹೋ, ಮೈಪಾಲ್, ಎಲ್ರಿಗೂ ಕೇಳಿಸೋ ಥರ ಸ್ವಲ್ಪ ಜೋರಾಗಿ ಓದಿ ಹೇಳು. ಈ ಭೀಮ್ರಾವ್ ಇಲ್ಲಿ ಏನ್ ಬರ್ದಿದ್ದಾನೆ ಅಂತ. ಓದ್ತೀನಿ ಅಪ್ಪ. ದಿನ 1, ಯಾವ ತಪ್ಪು ಮಾಡದೆ ಹೋದ್ರು ಕೆಲಸದಿಂದ ತೆಗ್ದಿದ್ದಾರೆ. ಯಾಕೆ? ಭೀಮ್ರಾವ್. ಓಹೋ, ಹೌದು, ಇಲ್ಲಿವರೆಗೂ ಇದು ನನ್ನೊಬ್ಬನ ಪ್ರಶ್ನೆ ಆಗಿತ್ತು. ಆದರೆ ಈಗ ಈ ಪ್ರಶ್ನೆನ ಇಡೀ ಸಮಾಜದ ಮುಂದೆ ಇಡ್ತೀನಿ. ಮತ್ತು ಸಮಾಜ ಕೇಳಿರೋ ಪ್ರಶ್ನೆಗೆ ಉತ್ತರ ಸಿಗಲೇಬೇಕಲ್ವಾ? ನನ್ನ ಜಾತಿಯವರಂತೂ ಇದನ್ನು ಓದೋದು ಕಲ್ತಿಲ್ಲ. ಆದರೆ ಅವ್ರ ಪರವಾಗಿ ಈ ಪ್ರಶ್ನೆನ ನಾನು ಮೇಲ್ನವ್ರವರೆಗೂ ತಗೊಂಡು ಹೋಗ್ತೀನಿ. ಓ, ಅಂದ್ರೆ ಉತ್ತರ ಬೇಕು ನಿನಗೆ? ಮೈಪಾಲ್, ಹರಿದು ಬಿಸಾಕು ಈ ಕಾಗ್ದಾನ. ಅದನ್ನ ಹರಿದು ಚಿಂದಿ ಚಿಂದಿ ಮಾಡ್ಬಿಡು ಈಗ್ಲೇನೆ. ಈ ಭೀಮ್ರಾವ್ ಕೇಳಿರೋ ಪ್ರಶ್ನೆಗೆ ಉತ್ತರ ಇಲ್ಲೇ ಈಗ್ಲೇ ಅವನ್ ಮುಂದೆನೆ ಕೊಡ್ಬೇಕು. ಮೈಪಾಲ್. ಆಗ್ಲಿ ಅಪ್ಪ. ಇಲ್ಲ, ನೀವಿದನ್ನು ಮುಟ್ಟೋ ಹಾಗಿಲ್ಲ. ಭೀಮ್ರಾವ್, ಆ ಕಡೆ ಹೋಗು. ಹೋಗಲ್ಲ. ಹೌದಾ? ನಿಂತ್ಕೊಳ್ಳಿ. ನನ್ನ ಮಗ ಮಹಿಪಾಲ ಒಬ್ನೇ ಸಾಕು ಈ ಭೀಮ್ರಾವ್ನ ಎದುರಿಸೋಕೆ. ಆ ಕಡೆ ಹೋಗು ಸುಮ್ನೆ. ಹೇಳ್ತಾ ಇದ್ದೀನಿ ತಾನೆ, ಏನಾದರೂ ಆಗ್ಲಿ ನನಗೆ. ಸುಮ್ನೆ ಹೇಳಿದ್ರೆ ಕೇಳೋನಲ್ಲ ನೀನು. ಹೋಗಚ್ಚೆ.
ಅಯ್ಯಯ್ಯಯ್ಯೋ, ಪಾಪ ಅನ್ಸ್ತಿದೆ ನನ್ಗೆ ನಿನ್ನ ಈ ಸ್ಥಿತಿಲಿ ನೋಡೋಕೆ. ಈಗೇನಪ್ಪ ಮಾಡ್ತೀಯ ನೀನು? ನೀನಿಲ್ಲಿ ಬರ್ದೇನೋ ಅಣಿಸ್ತಿದ್ದಲ್ಲ, ಅದು ಹರಿದೋಯ್ತು. ಅದ್ರ ಜೊತೆಗೆ ನೀನ್ ಹಾಕೊಂಡಿರೋ ಅಂಗಿ ಕೂಡ. ಮೈಪಾಲಂದು ಬಿಡು, ಅವನಿಗೆ ಶುದ್ಧೀಕರಣ ಮಾಡಿಸ್ಬಿಟ್ಟು ನಿನ್ನನ್ನು ಮುಟ್ಟಿದ ಪಾಪದಿಂದ ಅವನಿಗೆ ಮುಕ್ತಿ ಕೊಡಿಸ್ತೀನಿ. ನಿನ್ನನ್ನು ನೋಡ್ತಿದ್ರೆ ಇಷ್ಟು ಬೇಗ ನಿನಗೆ ಒಂದು ಹೊಸ ಅಂಗಿ ತಗೊಳ್ಳೋ ಯೋಗ್ಯತೆ ಇಲ್ಲ ಅಂತ. ನೋಡು ಭೀಮ್ರಾವ್, ನೀನಾಗ ಪ್ರಶ್ನೆ ಕೇಳ್ತಾ ಇದ್ಯಲ್ಲ, ಇಲ್ಲಿ ನೋಡು, ಅದಕ್ಕೆ ಉತ್ತರ ಇಲ್ಲಿದೆ. ಇಲ್ಲಿದೆ ನೋಡು ಉತ್ತರ. ಉತ್ತರ ಇದೇ ನಮ್ಮ ಉತ್ತರ ಭೀಮ್ರಾವ್. ನಿನಗೆ, ನಿನ್ನ ಜಾತಿಯವರಿಗೆ ಇನ್ ಮುಂದೆ ಏನೇ ಆದ್ರೂ ನಮಗೆ ಯಾವ ವ್ಯತ್ಯಾಸನೂ ಆಗಲ್ಲ. ಸರಿನಾ? ಸಾಕ್ರಪ್ಪ, ಸಾಕು, ಶಾಂತರಾಗಿ. ಅಣ್ಣಂದ್ರ, ನೀವಿನ್ನ ನೆಮ್ಮದಿಯಾಗಿ ಪತ್ರಿಕೆಯನ್ನು ಓದಿ. ಭೀಮ್ರಾವ್ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡ್ಸ್ಕೋಬೇಡಿ. ಏನು ಮಾಡಕ್ಕಾಗಲ್ಲ ಇವನು. ಬರ್ತೀವಿ, ನಡಿ ಮಗನ. ರಮಾ, ಇನ್ನೊಂದು ಕಾಗದ ತೆಗಿ. ಏನು ಅನ್ಕೊಂಡಿದ್ದೀರಾ ಮೇಘನಾಥ್ ಅವರೇ? ಒಂದು ಕಾಗದ ಹರಿದ ಕೂಡಲೇ ನಾನು ಸೋತೆ ಅನ್ಕೊಂಡ್ರ? ನೀವು ಕೇವಲ ಒಂದು ಕಾಗದ ಹರಿದಿರೋದು. ನಾನು ಅಲ್ಲೇ ಇನ್ನೊಂದು ಕಾಗದನ ಅಂಟಿಸ್ತೀನಿ, ಮತ್ತೆ ಅದೇ ಪ್ರಶ್ನೆನ ನಾನು ಬರಿತೀನಿ. ಭೀಮ್ರಾವ್, ಯಾಕೆ ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡ್ತಿದ್ಯಾ ನೀನು? ಇದರಿಂದ ಏನೂ ಆಗಲ್ಲ. ಇಂಥ ಹರಕತೆಗಳು ಮಾಡ್ಕೊಂಡು ನೀನು ನಿನ್ನ ಮತ್ತೆ ನನ್ನ ಸಮಯನ ವ್ಯರ್ಥ ಮಾಡ್ತಿದ್ಯಾ. ವ್ಯರ್ಥ ಅನ್ನೋ ಹಾಗಿದ್ರೆ ಯಾಕೆ ಹೆದರ್ಕೋತಾ ಇದ್ದೀರಾ? ನನ್ನ ಪ್ರಶ್ನೆನ ನೋಡಿ ಜನ ನನ್ನ ಪರವಾಗಿ ನಿಂತ್ಕೋತಾರೆ ಅಂತಾನ? ಹಾಗೆ ಅನ್ಕೋ ಭೀಮ್ರಾವ್. ನಿನ್ ಪರ ನಿಂತ್ಕೊಂತಾರಲ್ಲ ಜನ, ಆ ಜನ ನಮ್ಮವರು, ಮೇಲ್ವರ್ಗದವರು. ಅವರ ತಲೆ ಏನು ಕೆಟ್ಟಿಲ್ಲ, ಅವ್ರಿಗೆ ಹುಚ್ಚಿನ ಇನ್ನೂ ಕಡ್ದಿಲ್ಲ ನಿನಗ್ ಮತ್ತೆ ಕೆಲಸ ಕೊಡೋದಿಕ್ಕೆ. ಹಾ ಸರಿ ಬಿಡಿ, ಹಾಗಾದ್ರೆ ಹೋಗಿ ಹೋಗಿ ಆರಾಮಾಗಿ ವಿಶ್ರಾಂತಿ ತಗೊಳ್ಳಿ. ನಿಮ್ ಜಾತಿಯವ್ರ ಮೇಲೆ ಅಷ್ಟೊಂದು ವಿಶ್ವಾಸ ಇದ್ರೆ ನಿಮ್ ವಿಶ್ವಾಸ ನೀವೇ ಇಟ್ಕೊಳ್ಳಿ. ನನ್ ಗಂಡನ್ ಒಂದೇ ಒಂದ್ ಪ್ರಶ್ನೆಗೆ ಹೆದರ್ ಬಿಟ್ರಲ್ಲ. ಏನಂದ್ರೆ ನೀನು? ನಾವು ಹೆದರ್ಕೊಂಡ್ಬಿಟ್ವಾ? ನಿನ್ನ ನೋಡಿ ನಾವು ಹೆದರ್ಕೊಳ್ಳೋದ? ತಲೆಗಿಲ್ಲ ಕೆಟ್ಟೋಗಿದ್ಯಾ ನಿಮ್ಗೆಲ್ಲ? ಬಾಯಿಗೆ ಏನ್ ಬರುತ್ತೋ ಅದೇ ಬಡ್ಕೋತೀರಾ? ಹೊರಡಿ ಇಲ್ಲಿಂದ, ಹೊರಡಿ. ಹೋಗ್ತೀವಿ, ನಾವು ನೋಡ್ತೀವಿ ಅದೇನಾಗುತ್ತೆ ಅಂತ. ನೆನ್ಪಿಟ್ಕೋ ಭೀಮ್ರಾವ್, ನಾವು ಒಬ್ರೇ ಅಲ್ಲ, ನಮ್ಮಂತ ಮೇಲ್ಜಾತಿಯವರು ಬೇಕಾದಷ್ಟು ಜನ ಇದ್ದಾರೆ. ನೀನ್ ಬರೆಯೋ ಈ ಕಾಗದನ ಕಿತ್ತು ಎಸೆಯುವುದಕ್ಕೆ. ಸರಿ, ಹರ್ದಾಕಿ. ನೀವ್ ಎಷ್ಟ್ ಸಲ ಹರಿತೀರೋ ಅಷ್ಟ್ ಸಲ ನಾವು ಬರಿತೀವಿ. ಪೆನ್ನು ಪೇಪರು ಧೈರ್ಯಕ್ಕೆ ಏನ್ ಕೊರತೆ ಇಲ್ಲ ಇಲ್ಲಿ. ಆಗ್ಲಿ, ಅದು ಆಗೋಗ್ಲಿ ನಿಮ್ಮಿಂದ. ಬರ್ತೀವಿ ಅಣ್ಣಂದ್ರ, ಮಾಡ್ಕೊಳ್ಳಿ, ನಡೀರಿ. ಲಕ್ಷ್ಮಿ, ನನಗೆ ಕ್ಷಮಿಸ್ಬಿಡು ಲಕ್ಷ್ಮಿ. ಇನ್ಯಾವತ್ತೂ ನಿನಗೆ ನೋವು ಕೊಡಲ್ಲ. ದಯವಿಟ್ಟು ಯಾವತ್ತು ನನ್ನ ಬಿಟ್ಟು ಹೋಗ್ಬೇಡ. ಒಂದು ವೇಳೆ ನೀನು ಬಿಟ್ಟು ಹೋದ್ರೆ ನಾನಿದ್ದು ಸತ್ತ ಹಾಗೇನೆ ಲಕ್ಷ್ಮಿ. ನಿಮ್ಮಿಂದ ದೂರ ಆದ್ರೆ ನಾನು ಸಂತೋಷವಾಗಿರ್ತೀನ? ಆದ್ರೆ ಕೆಲವೊಂದ್ಸಲ ಅನ್ಸುತ್ತೆ
ನೀವು ನನ್ನ ಜೊತೆ ಕೆಟ್ಟದಾಗ ನಡ್ಕೊಂಡಾಗ. ಇನ್ಯಾವತ್ತೂ ಹಾಗೆ ನಡ್ಕೊಡಲ್ಲ. ಇನ್ಮೇಲೆ ಯಾವಾಗಲೂ ಚೆನ್ನಾಗಿ ನೋಡ್ಕೋತೀನಿ. ಮತ್ತು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಲಕ್ಷ್ಮಿ, ಯಾವಾಗಲೂ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ಜೀವನ ತುಂಬಾನೇ ಸುಂದರವಾಗಿರುತ್ತೆ. ಹಾ ಲಕ್ಷ್ಮಿ. ಕರುಣ, ನನ್ನ ಕೋಪ ಏನು ಅಂತ ನೀನು ನಿನ್ನ ಕಣ್ಣಾರೆ ನೋಡಿದ್ಯಾ? ನನ್ನ ಕೋಪದಲ್ಲಿ ಬಂದು ಏನೇನೋ ಮಾತಾಡ್ಬಿಡ್ತೀನಿ. ಯಾವಾಗಲೂ ಕೆಟ್ಟ ಭಾಷೆಯಲ್ಲಿ ಬೈತೀನಿ. ಯಾವಾಗಲೂ ಹೀಗೆ ಮಾಡಿ ನಿನ್ನ ಮನ್ಸಿಗೆ ನೋವು ಕೊಡ್ತೀನಿ. ಆದ್ರೇನು ಮಾಡಲಿ ನಾನು? ನನ್ನ ಕೋಪನ ನಾನು ಹಿಡಿತದಲ್ಲಿಟ್ಕೊಳ್ಳೋಕ್ಕೆ ಆಗ್ತಾನೇ ಇಲ್ಲ. ಇನ್ನು ಮುಂದೆ ನಂಗೆ ಕೋಪ ಬಂದರೆ ನಾನು ಹೊರಗೆಲ್ಲಾದರೂ ಹೋಗ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ನಿನ್ನ ಮೇಲೆ ಕೈ ಮಾಡಲ್ಲ. ಬೇಡ, ವಿಷಯ ಅದ್ಯಾವುದೂ ಅಲ್ಲ. ನನ್ನ ಮೇಲೆ ನೀವು ಕೋಪಿಸ್ಕೋಬೋದು, ಆದ್ರೆ ನಿಮ್ಮ ಕೋಪನ ನೀವು ಅರ್ಥ ಮಾಡ್ಕೋಬೇಕು. ಸೂಕ್ಷ್ಮವಾಗಿ ನಿಮ್ಮನ್ನು ನೀವು ನಿಭಾಯಿಸ್ಕೋಬೇಕು. ಆಗ ನಿಮ್ಮ ಕೋಪ ಕೂಡ ನಿಯಂತ್ರಣದಲ್ಲಿರುತ್ತೆ. ನಿನ್ನ ಮಾತು ನಿಜ. ಇನ್ಮೇಲೆ ಹುಷಾರಾಗಿರ್ತೀನಿ. ಅಯ್ಯೋ, ಎಂತ ಕೆಲಸ ಆಗೋಯ್ತು ಭೀಮ್ರಾವ್? ನೀನು ಕಷ್ಟಪಟ್ಟು ಏನನ್ ಬರ್ದಿದ್ಯೋ ಅದು ಹಾಗೇ ಉದುರೋಯ್ತಲ್ಲ. ಮಾಡು ಮಾಡು, ಇನ್ನೊಂದ್ಸಲ ಪ್ರಯತ್ನ ಮಾಡಿ ನೋಡು ಭೀಮ್ರಾವ್. ಇನ್ನು ಎಷ್ಟೊಂದು ಕಾಗದ ಇದೆ ನಿನ್ನ ಹತ್ರ. ನೀನ್ ಎಷ್ಟೇ ಕಾಗದ ಬರ್ದು ಅಂಟಿಸ್ತರು, ನಾವು ಪ್ರತಿಯೊಂದು ಕಾಗದನು ನೀರಿಂದ ನೆನ್ಸಿ ಹೀಗೆ ಹಾಳು ಮಾಡ್ತೀವಿ. ನಾವೆಲ್ಲ ಒಂದೊಂದು ಬಾನಿಲಿ ನೀರು ತಂದು ಇಟ್ಕೋತೀವಿ. ಮೇಘನಾಥ್ ಅವರೇ, ಸರಿಯಾದ ಬುದ್ಧಿ ಕಲಿಸ್ತಿದ್ದೀರಾ ನೀವು. ಹಾ, ತಡ ಯಾಕೆ ಮತ್ತೆ? ಹೋಗಿ ಹೋಗಿ ತಗೊಂಬನ್ನಿ. ಬನ್ರಪ್ಪ ಹೋಗೋಣ. ನಿಂತ್ಕೊಳ್ಳಿ. ನಾಶ ಮಾಡೋ ಅಂಥದ್ದನ್ನ ವಿದ್ಯೆ ಅನ್ನೋಲ್ಲ. ತಗೊಳ್ರಪ್ಪ. ಇವರೊಬ್ರು ಬಾಕಿ ಇದ್ರು, ಭೀಮ್ರಾವ್ನ ಗುರುಗಳು, ಕೆಲೋಸ್ಕರ್ ಗುರುಗಳು. ಇವ್ರ ಭಾಷೆನೂ ಕೇಳಿಸ್ಕೊಳ್ಳಿ. ನನ್ಗೊಂದೊಂದ್ಸಲ ಅರ್ಥನೇ ಆಗಲ್ಲ ಗುರುಗಳೇ.
ನೀವ್ ಇವನಿಗೆ ಪಾಠ ಹೇಳ್ಕೊಟ್ರ ಅಥವಾ ಇವ್ ನಿಮಗ್ ಪಾಠ ಹೇಳ್ಕೊಟ್ನ ಅಂತ. ಏಕನಾಥ್, ಜಗತ್ತು ಯಾವಾಗಲೂ ಗುರು ಶಿಷ್ಯ ಪರಂಪರೆಯಲ್ಲೇ ವಿಕಸನಗೊಂಡಿರೋದು. ಮುಂದೇನೂ ಹೀಗೆ ಸಾಗುತ್ತೆ. ಸಮಾಜದ ಅನಿಷ್ಟಗಳನ್ನು ಗುರು ಶಿಷ್ಯರ ಜೋಡಿಯೇ ಯಾವಾಗಲೂ ನಾಶ ಮಾಡಿರೋದು. ಮುಂದೇನೂ ಹೀಗೆ ಸಾಗೋದು. ಗುರು ಶಿಷ್ಯರ ಜೋಡಿ ಸುಂದರ ಮತ್ತು ಸಾರ್ಥಕ ಅನ್ಸ್ಕೊಳ್ಳೋದು ಭೀಮರಾವ್ನಂತ ಶಿಷ್ಯರಿಂದ. ಅವರು ಸುಧಾರಣೆ ಮಾತಾಡ್ತಾರೆ, ನಿರ್ಮಾಣದ ಮಾತಾಡ್ತಾರೆ. ಆದರೆ ಗುರು ಶಿಷ್ಯರ ಜೋಡಿ ನಿನ್ನಂಥ ಮತ್ತು ನಿನ್ನಂಥ ಮೇಲ್ಜಾತಿ ಅನ್ನೋ ಅಹಂನಲ್ಲಿ ತೇಲಾಡ್ತಾ ಇರೋ ಜನರು. ಹಾಗೇನೆ ನೀವು ಮತ್ತು ನಿಮ್ಮ ಜೊತೆ ನಿಂತಿರೋ ಇಂಥವರ ತಂಡ ಕೇವಲ ನಾಶದ ಬಗ್ಗೆ ಗಮನ ಹರಿಸ್ತಾ ಇರ್ತೀರ. ಖಂಡಿತ ನಿಮ್ಮ ಮಾತು ನಿಜ ಗುರುಗಳೇ. ಅಲ್ಲದೆ ಮೇಘನಾಥ್ ಅವರೇ, ನಮ್ಮ ಜನ ಇಲ್ಲಿ ನಿಂತಿದ್ದಾರಲ್ಲ, ನೀವು ಈ ರೀತಿ ನೀರು ಹಾಕಿ ಅಕ್ಷರಗಳನ್ನೇನೋ ನಾಶ ಮಾಡಬಹುದು. ಆದರೆ ಕೇಳಿಸ್ಕರ್ ಗುರುಗಳು, ನನಗೆ ಹೇಳ್ಕೊಟ್ಟಿರೋ ವಿದ್ಯೆ ನನ್ನ ಮನಸ್ಸಲ್ಲಿ ಹೃದಯದಲ್ಲಿ ಅಚ್ಚಾಗಿದೆ. ಅದು ನನ್ನ ವಿಚಾರಗಳಲ್ಲಿ ಹೊರಹೊಮ್ಮುತ್ತೆ. ಅದನ್ನೇ ನಾಶ ಮಾಡ್ತೀರಾ? ನಿಮ್ಮ ಕೈಯಲ್ಲಾಗಲ್ಲ ಅದು. ಜಗತ್ತಿನಲ್ಲಿರೋ ನೀರು ಖಾಲಿ ಆದರೂ ಪರವಾಗಿಲ್ಲ, ಗುರುಗಳ ಮಾತನ್ನ ನನ್ನ ಹೃದಯದಿಂದ ನಾಶ ಮಾಡೋಕ್ಕಾಗಲ್ಲ.